ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಯಾವುದೋ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಬೈ ಟ್ರೈನು. ಭಾನುವಾರ ಒಡೆಯರ್ ಎಕ್ಸ್ಪ್ರೆಸ್ ಟ್ರೈನು ಹೇಗಿರುತ್ತೆ, ಅದರ ಜರ್ನಿ ಹೇಗಿರುತ್ತೆ ನೋಡೋಣ ಬನ್ನಿ. ಪಾರ್ಕಿಂಗ್ ಮಾಡಾಯಿತು, ಆ ಕಡೆ ಎಲ್ಲ ಫುಲ್ ಆಗಿದೆ, ಅದಕ್ಕೆ ಈ ಕಡೆ ಕೊಟ್ಟಿದ್ದಾರೆ. ಬನ್ನಿ ಹೋಗೋಣ. ಆ್ಯಕ್ಚುಯಲ್ ಪಾರ್ಕಿಂಗ್ ಇದು ನೋಡಿ. ಇದು ಮೈಸೂರಿಗೆಲ್ಲ ಗೊತ್ತೇ ಇರುತ್ತೆ, ಮೈಸೂರು ರೈಲ್ವೆ ಸ್ಟೇಷನ್ನು. ಎಂಟ್ರೆನ್ಸಲ್ಲಿ ಒಂದು ಜನೌಷಧಿ ಕೇಂದ್ರ ಓಪನ್ ಮಾಡಿದ್ದಾರೆ. ಆ ಕಡೆ 2 ವೀಲರ್ 4 ವೀಲರ್ ಪಾರ್ಕಿಂಗು. ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇರಬೇಕು, ಅದಕ್ಕೆ ರೋಡೆಲ್ಲ ಮಣ್ಣಾಗ್ಬಿಟ್ಟಿದೆ. ಎಲ್ಲೋದ್ರೂ ಇದೆ ಹಣೆ ಬರ. ಚೆನ್ನಾಗಿರೋ ರೋಡನ್ನ ಅಗೆದ್ಬಿಡ್ತಾರೆ, ಮತ್ತೆ ಆಗದಿರೋದನ್ನ ಮುಚ್ತಾರೆ ನೋಡಿ. ಪ್ಲಾಟ್ಫಾರ್ಮ್ 1ಗೆ ಹಿಂಗೆ ಹೋಗ್ಬೋದು. ಒಡೆಯರ್ ಎಕ್ಸ್ಪ್ರೆಸ್ ಅಲ್ಲೇ ಇರೋದು, 11:15 ಟ್ರೈನು. ಆದರೆ ನಾನು ಟಿಕೆಟ್ ತೊಗೋಬೇಕು, ಸೊ ಟಿಕೆಟ್ ಕೌಂಟ್ರ್ ಅಲ್ಲಿದೆ, ಹೋಗ್ತಾ ಇದ್ದೀನಿ. ಗಾಡಿ ಪಾರ್ಕಿಂಗ್ ಇಲ್ಲಿ ಮಾಡಿದೆ, ಅಲ್ಲಿಂದ ಹೋಗಿ ಸ್ಟಾರ್ಟಿಂಗಿಂದ ವೀಡಿಯೋ ಮಾಡ್ಕೊಬರೋಣ ಅಂತ ಹೊರಟಿದ್ದೀನಿ. ನೋಡಿ, ಬಸ್ ಸ್ಟ್ಯಾಂಡಲ್ಲಿ ಬಸ್ಗಳು ಕರೀತಾರಲ್ಲ, ಮಂಡ್ಯ, ಮೈಸೂರು, ಚನ್ನಪಟ್ಟಣ, ಬೆಂಗಳೂರು ಅಂತ, ಹಂಗೆ ಈ ATVM ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಅಂತ ಕೂಗ್ತಾ ಇದ್ದಾರೆ. ಎಲ್ಲದೂ ಮಾರ್ಕೆಟಿಂಗ್ ಆಗೋಯ್ತು. ಸರ್, ಒಂದು ಒಡೆಯರ್ ಎಕ್ಸ್ಪ್ರೆಸ್ ಬೆಂಗಳೂರು 80 ರೂಪೀಸ್. ಕೊಡಿ ಟಿಕೆಟ್ ಕೊಡಿ, ಕೊಡ್ತೀನಿ ನಾನು. ತೊಗೊಂಡಿದ್ದಾಯಿತು. ನೆಕ್ಸ್ಟು ಇದೊಂದು ನೋಡ್ಬಿಡೋಣ. ಆ್ಯಕ್ಚುಯಲ್ ಟಿಕೆಟ್ ಕೌಂಟ್ರ್ ಇದು. ಈಗ ಮೆಷಿನ್ಸ್ ಎಲ್ಲ ಬಂದಿರೋದ್ರಿಂದ ಅಲ್ಲಲ್ಲಿ ಮಾಡಿಬಿಟ್ಟಿದ್ದಾರೆ. ಅರ್ಜೆಂಟ್ ಇರೋರು ಅಲ್ಲೇ ತೊಗೋಬೋದು, ಇಲ್ಲ ಇಲ್ಲಿ ಬಂದರೂ ತೊಗೋಬೋದು. ಸೇಫ್ ಕ್ಲಾಕ್, ಲಗೇಜ್ ಕ್ಲಾಕ್ ಮಾಡಿದ್ದಾರೆ. ಈಗ ನನಗೆ ಗೊತ್ತಿರೋಂಗೆ ಮುಂಚೆ ಈ ಒಂದು ಫೆಸಿಲಿಟಿನ ಅಬ್ಸರ್ವ್ ಮಾಡಿರಲಿಲ್ಲ, ಇವಾಗ ಮಾಡಿದ್ದಾರೆ. ಒಳ್ಳೆಯದು ಟೂರಿಸ್ಟ್ಗಳಿಗೆ. ಮೈಸೂರಿಗೆ ಟೂರಿಸ್ಟ್ ಜಾಸ್ತಿ ಬರೋದ್ರಿಂದ ಇದು ಯೂಸ್ ಆಗುತ್ತೆ. ಇಲ್ಲೂ ಕೂಡ ಟಿಕೆಟ್ ವೆಂಡಿಂಗ್ ಮಿಷನ್ ಇದೆ. ಸೊ 1ನೇ ಪ್ಲಾಟ್ಫಾರ್ಮ್ಗೆ ಎಂಟ್ರ್ ಆಗೋಣ ಬನ್ನಿ. ಇದೆ ಅನಿಸುತ್ತೆ ಮೈಸೂರು. ಪರವಾಗಿಲ್ಲ, ಸಂಡೇ ಆದರೂ ಇನ್ನೂ ಒಡೆಯರ್ ಎಕ್ಸ್ಪ್ರೆಸ್ಸು ಓಪನ್ ಆಗಿಲ್ಲ ಟ್ರೈನು. ಜನನೂ ಇದ್ದಾರೆ. ಏನಿದು, ಆಲ್ರೆಡಿ ಲೈನ್ ಹಚ್ಕೊಂಡ್ಬಿಟ್ಟಾರೆ ನೋಡಿ ಹೆಂಗಿದೆ. ಎಲ್ಲ ಲೈನ್ ನಿಂತಿದ್ದಾರೆ. ತೆಗೀಲಿ ಅಂತ. ಆ್ಯಕ್ಚುಯಲ್ ಟ್ರೈನ್ ಇರೋದು 11:15. ನಾನು ನೋಡಿದ್ರೆ ಎಷ್ಟು ಬೇಗ ಬಂದುಬಿಟ್ಟಿದ್ದೀನಿ. 11 ಗಂಟೆಗೆಲ್ಲ ಸ್ಟೇಷನಲ್ಲಿದ್ದೀನಿ. ಅದು ಟಿಕೆಟ್ ತೊಗೊಂಡು ಪ್ಲ್ಯಾಟ್ಫಾರ್ಮ್ಗೂ ಬಂದುಬಿಟ್ಟಿದ್ದೀನಿ. ನೋಡ ಹೇಗಿದೆ. ಇದು ನಮ್ಮ ಒಡೆಯರ್ ಎಕ್ಸ್ಪ್ರೆಸ್ ಟ್ರೈನ್ನ ಇವತ್ತಿನ ಇಂಜಿನ್ನು. ಚೇಂಜ್ ಆಗುತ್ತೋ ಇಲ್ವೋ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಆದರೆ ಇವತ್ತಿನ ಇಂಜಿನ್ ಈ ಥರ ಇದೆ. ಯಾರೋ ಲೋಕೋ ಪೈಲಟ್ ಏನೋ ಗೊತ್ತಿಲ್ಲ, ಈ ಪೈಲಟ್ ಅಲ್ಲ ಅನಿಸುತ್ತೆ. ಎಲ್ಲ ಚೆಕ್ ಮಾಡ್ಕೋತಾ ಇದ್ದಾರೆ ಅನಿಸುತ್ತೆ ಮೋಸ್ಟ್ಲಿ. ಇದು ಇಂಜಿನ್ನ ಫ್ರಂಟ್. ಮೇಡಮ್, ಒಂದು ವಿಡಿಯೋ ಮಾಡ್ಬೋದಾ? ಇಲ್ವಾ? ಬೇಡ ಅಂತ ಇದ್ದಾರೆ. ಇಲ್ಲಿ ಬಿಡಿ, ನೋಡೋಣ ಯಾವಾಗ. ಲೋಕೋ ಪೈಲಟ್ ಅಂತೂ ಆಗಲಿಲ್ಲ, ವಿಡಿಯೋ ಮಾಡೋಣ ಅಂದರೂ ಬಿಡಲಿಲ್ಲ. ಬೇಗ ಬಂದಿರೋದ್ರಿಂದ ಇನ್ನೂ ಟ್ರೈನು ಹೊರಡೋದಕ್ಕೆ ಇನ್ನೂ 30 ನಿಮಿಷ ಇದೆ. ನೋಡೋಣ, ಅಲ್ಲಿ ತನಕ ಒಂದಷ್ಟು ಎಲ್ಲ ಮಾಡೋಣ. ಮೊದಲನೇದು ಬಂದು ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಕೋಚು. ಅದಾದ ನಂತರ ಲೇಡೀಸ್ ಕೋಚ್ ಇದೆ.
ಜನರಲ್ ಕಂಪಾರ್ಟ್ಮೆಂಟು ಆದಮೇಲೆ ಇದೊಂದು AC ಕಂಪಾರ್ಟ್ಮೆಂಟ್ ಇದೆ. ಮೈಸೂರು ಬೆಂಗಳೂರಿಗೆ AC ಹೋಗೋದೇನು ಅಷ್ಟೊಂದು ಬರ್ತಲ್ಲ ಅನಿಸುತ್ತೆ. ಇಲ್ಲಿ ಪಾಪ ಇವರು TT ಹತ್ರ ಕೇಳಿದೆ AC ಕೋಚ್ ವಿಡಿಯೋ ಮಾಡ್ಬೋದಾ ಅಂತ. ಪರ್ಮಿಷನ್ ಇಲ್ಲ, ಬಟ್ 1 ಸೆಕೆಂಡ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. AC ಕಂಪಾರ್ಟ್ಮೆಂಟ್ ಹೇಗಿದೆ ನೋಡೋಣ. D2 ರಿಸರ್ವೇಷನ್ ಕಂಪಾರ್ಟ್ಮೆಂಟು. D3 ಒಟ್ಟು D1 D2 D3 ಅಂತ ಟೋಟಲ್ಲು D10 ತನಕ ಕೋಚಸ್ ಇದೆ. ಒಂದು ಲೇಡೀಸ್ ಕೋಚಸ್ ಫ್ರಂಟ್ ಒಂದು, ಬ್ಯಾಕ್ ಒಂದು, ಜೊತೆಗೆ ಜನರಲ್ ಕಂಪಾರ್ಟ್ಮೆಂಟ್ಸ್ಗಳಿದೆ. ಟ್ರೈನ್ ನಂಬರ್ ಬಂದು 12613, ಪ್ಲಾಟ್ಫಾರ್ಮ್ ನಂಬರ್ 1ಇಂದ ಹೊರಡ್ತಾ ಇದೆ. ಟ್ರೈನು ಫ್ರಂಟ್ ಪೋರ್ಷನ್ ನೋಡಿದ್ರಿ, ಇದು ನೋಡಿ ಬ್ಯಾಕ್ ಪೋರ್ಷನ್, ಹಿಂದ್ಗಡೆ ಬೋಗಿ, ಜೊತೆಗೆ ನಮ್ಮ ಮೈಸೂರು ಸಿಟಿ ಈ ಥರ ಇದೆ. ಎಲ್ಲ ಜನರಲ್ ಬೋಗಿನೇ ಇರುತ್ತೆ ಆಲ್ಮೋಸ್ಟ್ ಅಲ್ಲೂ. ಬ್ಯಾಕ್ ಸೈಡು ಇದು ಒಂದು ಎಂಟ್ರೆನ್ಸ್ ಇದೆ, ಆದರೆ ಟಿಕೆಟ್ ಎಲ್ಲ ತೊಗೊಂಡು ಬರುವಾಗ ಆ ಕಡೆಯಿಂದನೇ ಬರಬೇಕು. ಹಾಗಾಗಿ ಯೂಶ್ವಲಾಗಿ ಆ ಕಡೆಯಿಂದನೇ ಬರ್ತೀವಿ. ಬೇಕಾದ್ರೆ ಇಲ್ಲಿ ಫಸ್ಟ್ ಪ್ಲಾಟ್ಫಾರ್ಮ್ ನಿಲ್ಲಿಸಿದ್ರೆ ಇಲ್ಲಿಂದನೇ ಇಳಿದು ಹೋಗ್ಬೋದು. ಇದು ಲಾಸ್ಟ್ ಕಂಪಾರ್ಟ್ಮೆಂಟು. ಲಗೇಜ್ ಇಡೋದಕ್ಕೆ ಅನಿಸುತ್ತೆ, ಯಾರೂ ಬರಲ್ಲ. ಇಲ್ಲೊಂದು ಪರ್ಸನ್ ವಿತ್ ಡಿಸಬಿಲಿಟೀಸ್ ಕೋಚ್ ಇದೆ. ಇಲ್ಲಿಗೆ ಟ್ರೈನ್ನ ಬ್ಯಾಕ್ ಸೈಡ್ ಕಂಪ್ಲೀಟ್ ಆಗುತ್ತೆ. ಮೈಸೂರಲ್ಲಿ ಇದ್ದೀವಿ ಅಷ್ಟೇ, ಬಟ್ ಹೇಳಬೇಕು ಅಂದರೆ ಇದನ್ನೆಲ್ಲ ಅಬ್ಸರ್ವೇ ಮಾಡಲ್ಲ ನಾವು. ಯಾಕಂದರೆ ಬರೋದು ಅರ್ಜೆಂಟಲ್ಲಿ ಟ್ರೈನ್ ಹತ್ತೋದು, ಹೋಗೋದು, ಇಳಿದ ತಕ್ಷಣ ಮನೆಗೆ ಹೋಗೋದು, ಈ ಒಂದು ಇಂಟೆನ್ಷನಲ್ಲೇ ಇರ್ತೀವಿ. ಈ ಥರ ಇದೆ. ಏಜ್ಡ್ ಪೀಪಲ್ಗೆ ಅಥವಾ ಡಿಸಬಿಲಿಟೀಸ್ ಪೀಪಲ್ಗೆ ಈ ಥರ ಎಲ್ಲ ರೈಲ್ವೆ ಸ್ಟೇಷನಲ್ಲೂ ಇರುತ್ತೆ. ಮೈಸೂರಲ್ಲಿ ಅಬ್ಸರ್ವ್ ಮಾಡಿರಲ್ಲ, ಇವತ್ತು ಅಬ್ಸರ್ವ್ ಮಾಡ್ತಾಯಿದ್ದೀನಿ ಅಷ್ಟೇ. ಹೊಚ್ಚು ಲೇಡೀಸ್ ಅಂತಿದೆ, ಯಾರೋ ಜೆಂಟ್ಸ್ ಕೂತಿದಾರಲ್ಲಪ್ಪ. ಲಾಸ್ಟಿಂದ ಮೊದಲನೇ ಬೋಗಿ ಈ ಥರ ಇದೆ. ಎಲ್ಲ ಮೂರು ಜನ ಕೂತ್ಕೊಳ್ಳೋಂಥ ಸೀಟ್ಸು ಆಪೋಸಿಟ್ ಇದೆ. ಏನು ಹೊಸದಲ್ಲ, ಆದರೆ ಜಸ್ಟ್ ಒಂದು ಜರ್ನಿ ಬಗ್ಗೆ ವಿಡಿಯೋ ಮಾಡ್ತಿರೋದ್ರಿಂದ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ಯೂಶ್ವಲಾಗಿ 11:30 ಟ್ರೈನ್ ಆಗಿರೋದ್ರಿಂದ ಆಫೀಸ್ ಕೆಲಸಗಳಿಗೆ ಹೋಗೋರು ವೀಕ್ ಡೇಸಲ್ಲಿ ಎಲ್ಲ ಬೆಳಗ್ಗೆ ಟ್ರೈನ್ ಹೊರಟೋಗ್ಬಿಡ್ತಾರೆ. ಇದು ನಾರ್ಮಲಿ ಇಷ್ಟೇ ಇರುತ್ತೆ. ಇವತ್ತು ಸ್ವಲ್ಪ ಕಡಿಮೆನೇ ಇದ್ದಾರೆ ಜನ. ಈವ್ನಿಂಗ್ ಜಾಸ್ತಿ ಆಗ್ತಾರೆ, ಈವ್ನಿಂಗ್ ಟ್ರೈನ್ಸ್ಗೆ. ಡೇ ಟ್ರೈನ್ಸ್ಗೆ ಸ್ವಲ್ಪ ಕಡಿಮೆ. ಕ್ಲಾಕ್ ರೂಮು, ನಂದಿನಿ ಬೂತು. ಪ್ಲಾಟ್ಫಾರ್ಮಲ್ಲೂ ಒಂದು ಬ್ಯಾಗೇಜ್ ಲಾಕರ್ಸ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಇದು 6 ಅವರ್ಸ್ಗೆ ಒಂದು 50 ರೂಪೀಸು, 24 ಅವರ್ಸ್ಗೆ ಒಂದು 90 ರೂಪೀಸು. ಲಾರ್ಜ್ ಆದರೆ ಈ ಥರ ಒಳ್ಳೆ ಸರ್ವಿಸು. ಹೊರಗಡೆಯಿಂದ ಬರೋ ಟೂರಿಸ್ಟ್ಗೆ ತುಂಬ ಯೂಸ್ ಆಗುತ್ತೆ. ಒಟ್ಟು D1ಇಂದ D10 ತನಕ ಕಂಪಾರ್ಟ್ಮೆಂಟ್ಸ್ ಇದೆ. 10 ಕಂಪಾರ್ಟ್ಮೆಂಟ್ಸು, ಜೊತೆಗೆ ಒಂದು 4 ಜನರಲ್ ಕೋಚಸ್ ಇದೆ. ಅದರ ನಂತರ ಒಂದು AC ಕೋಚ್ ಇದೆ ಸಿಟ್ಟಿಂಗ್. ಇದಿಷ್ಟು ಒಡೆಯರ್ ಎಕ್ಸ್ಪ್ರೆಸ್ಸಲ್ಲಿರೋಂಥ ಕಂಪಾರ್ಟ್ಮೆಂಟ್ಸು. ಟೈಮ್ ಆಗ್ತಾ ಬಂತು, ಬನ್ನಿ ನಾವು ಹೋಗಿ ನಮ್ಮ ಸೀಟಲ್ಲಿ ಕೂತ್ಕೊಳ್ಳೋಣ.
ಬಿಡಿದ್ದೀರಾ? ಕರೆಕ್ಟಾಗಿ 11:30 ಹೊರಟಿದೆ. ಫಾರ್ಮ್ ಬಿಟ್ಟು ಹೊರಡ್ತಿದೆ. ಕರೆಕ್ಟಾಗಿ 11:30 ಅಂದರೆ 11:30ಕ್ಕೆ ಕರೆಕ್ಟಾಗಿ ಹೊರಟಿದೆ. ನೋಡೋಣ ಎಷ್ಟು ಗಂಟೆಗೆ ತಲುಪುತ್ತೆ. ಎಕ್ಸ್ಪೆಕ್ಟೆಡ್ ಟೈಮ್ ಬಂದು 2 ಗಂಟೆ ಕೊಟ್ಟಿದ್ದಾರೆ. ವೇರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ. ಮಂಡ್ಯ ಸ್ಟೇಷನ್ನು. ಮಂಡ್ಯ ಸ್ಟೇಷನ್ಗೆ ಕರೆಕ್ಟಾಗಿ 12:10 40 ನಿಮಿಷಕ್ಕೆ ಬಂದಿದ್ದಾರೆ. ಈ ಟ್ರೈನ್ಗೆ ಇರೋದು 2 ಸ್ಟಾಪು, ಒಂದು ಮಂಡ್ಯ, ಇನ್ನೊಂದು ಕೆಂಗೇರಿ. ಮಂಡ್ಯ ಆಲ್ರೆಡಿ ಬಂದಾಯಿತು. 2 ಗಂಟೆ ಒಳಗಡೆ ಹೋಗೋ ಚಾನ್ಸಸ್ ಇದೆ. 12 ಗಂಟೆ 12 ನಿಮಿಷಕ್ಕೆ ಮಂಡ್ಯ ಬಿಟ್ಟಿದೆ. 3ನೇ ಪ್ಲಾಟ್ಫಾರ್ಮಿಂದ ಹೊರಡ್ತಾ ಇದೆ. ನಮ್ಮ ಟ್ರೈನ್ ಬೋಗಿ D10 ಇಲ್ಲಿದೆ. ಅದು ಇಂಜಿನ್ನು ಇಲ್ಲಿದೆ. ಇದು 20x ಝೂಮ್ ಮಾಡಿದಾಗ ಬರುವಂಥ ಝೂಮ್. ಇಷ್ಟು ದೂರ ಬರುತ್ತೆ ನಮ್ಮ ಟ್ರೈನು. ಹೋಗಿ ನೋಡಿ 20x ಝೂಮ್ಗೆ ಇಷ್ಟು ವೀಡಿಯೋ ಬರುತ್ತೆ. ಝೂಮ್ ಬ್ಯಾಕ್ ಮಾಡಿದ್ರೆ ಇಷ್ಟು ದೂರದಲ್ಲಿದೆ ನೋಡಿ. ನಮ್ಮ ಟ್ರೈನ್ ಇಂಜಿನ್ ಕಾಣ್ತಾ ಇದೆ. ಇದನ್ನು ಝೂಮ್ ಹಾಕಿದ್ದೀನಿ. ಸೊ ಝೂಮ್ ಬ್ಯಾಕ್ ಬಂದರೆ
ಇಷ್ಟು ದೂರದಲ್ಲಿದೆ. ಕೆಂಗೇರಿ ಸ್ಟೇಷನಲ್ಲಿ ನಮಗೆ ಈ ಒಂದು ಝೂಮ್ ವೀಡಿಯೋ ಮಾಡೋದಕ್ಕೆ ಚಾನ್ಸ್ ಸಿಕ್ತು. ಯಾಕಂದರೆ ಕೆಲವು ಸ್ಟೇಷನ್ಗಳು ಸ್ಟ್ರೈಟ್ ಇರುತ್ತೆ, ಅಲ್ಲಿ ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ಕರ್ವ್ ಇರೋದ್ರಿಂದ ಇದು ಈಸಿ ಆಯ್ತು ನಮಗೆ. ತೊಗೊಂಡು ಬಂದು ಈ ನಾಯಂಡಹಳ್ಳಿಲಿ ಹಾಕ್ದ. ಆಲ್ರೆಡಿ 10 ನಿಮಿಷ ಆಯಿತು, ಇನ್ನೂ ಮೂವ್ ಮಾಡಿಲ್ಲ. ಈ ಟ್ರೈನು 1.5 ಗಂಟೆಗೆ ಕೆಂಗೇರಿಗೆ ಬಂತು. ಆದರೆ ಕೆಂಗೇರಿಯಿಂದ ಬೆಂಗಳೂರಿಗೆ ಹೋಗೋಕ್ಕೆ 1 ಅವರ್ ಹಿಡಿಯುತ್ತೆ. ನೋಡಿ, ಎಷ್ಟು ಏನೇ ಮುಂದುವರೆದ್ರು 1.5 ಗಂಟೆಲಿ ಬಂದರೂ ಮುಂದೆ ಬರೋಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಈ ಒಡೆಯರ್ ಎಕ್ಸ್ಪ್ರೆಸ್ದು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಬೇಕು ಅಂದರೆ, ಟ್ರೈನ್ದು ಇದ್ರದ್ದು ಮುಂಚೆ ಹೆಸರು ಬಂದು ಟಿಪ್ಪು ಎಕ್ಸ್ಪ್ರೆಸ್ ಅಂತ. ಆ ಹೆಸರನ್ನ ಏಪ್ರಿಲ್ 15, 1980ರಲ್ಲಿ ಇಟ್ಟಿದ್ದರು ಈ ಟ್ರೈನ್ ಶುರುವಾದಾಗ. ಆದರೆ ಕಾಲಾನಂತರ 2022 ಅಕ್ಟೋಬರ್ 7ನಲ್ಲಿ ಇದು ಒಡೆಯರ್ ಎಕ್ಸ್ಪ್ರೆಸ್ ಆಗಿ ಬದಲಾಯಿತು. ಇದರಲ್ಲಿ ಟಿಪ್ಪು ಎಕ್ಸ್ಪ್ರೆಸ್ನ ಒಡೆಯರ್ ಎಕ್ಸ್ಪ್ರೆಸ್ ಮಾಡಿದಂಥ ಕೀರ್ತಿ ನಮ್ಮ ಸಂಸದ ಪ್ರತಾಪ್ ಸಿಂಹ ಅವರು ಸಲ್ಲುತ್ತೆ. ಮೈಸೂರಿನ ಪಾರಂಪರಿಕತೆಯನ್ನು ಉಳಿಸೋದಕ್ಕೋಸ್ಕರ ಟಿಪ್ಪು ಅಂತ ಹೆಸರಿದ್ದನ್ನು ಒಡೆಯರ್ ಎಕ್ಸ್ಪ್ರೆಸ್ ಅಂತ ಮಾಡಿದ್ರು. ಸೊ ಒಳ್ಳೆಯದು, ಈಸಿ ಆಗುತ್ತೆ. ಮೈಸೂರನ್ನ ಆಳ್ದಂಥವರು ಒಡೆಯರು, ಅದರ ಹೆಸರಿಗೆ ಒಂದು ಗೌರವ ಸೂಚಿಸಿದ ಹಾಗೆ ಒಂದು ಎಕ್ಸ್ಪ್ರೆಸ್ ಟ್ರೈನಿಗೆ ಹೆಸರಿಟ್ಟಿದ್ದು ತುಂಬ ಖುಷಿ ವಿಚಾರ. ಕೊನೆಗೂ 2 ಗಂಟೆಗೆ ಬೆಂಗಳೂರು ತಲುಪಿದ್ವಿ. ಒಡೆಯರ್ ಎಕ್ಸ್ಪ್ರೆಸ್ ಜರ್ನಿ. ಈ ಟ್ರೈನು ಬೆಂಗಳೂರಲ್ಲಿ 9ನೇ ನಂಬರ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಲ್ಲಿಸ್ತು. ಸೊ ಇಲ್ಲಿಂದ ಇಳಿದು ಎಸ್ಕಲೇಟರ್ ಹತ್ತಿ ನಾವು ಹೋಗ್ಬೇಕಾದಂಥ ಏರಿಯಾಗೆ ಬಸ್ಸಲ್ಲಿ ಹೋಗೋಕ್ಕೆ ಅಂತ ಹೊರಟ್ವಿ. ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮೈಸೂರವ್ರಿಗೆ ಒಂದು ಫೀಲಿಂಗ್ ಏನಪ್ಪ ಅಂದರೆ, ಮೈಸೂರಲ್ಲಿ ರೈಲ್ವೆ ಸ್ಟೇಷನಲ್ಲಾಗಿರ್ಬೋದು, ರೋಡ್ಗಳಲ್ಲಾಗಿರ್ಬೋದು ಆರಾಮಾಗಿ ಓಡಾಡಿ ಕೂಲಾಗಿ ಕಾಮಾಗಿ ಓಡಾಡಿ ಅಭ್ಯಾಸ. ಈ ಬೆಂಗಳೂರು ನೋಡಿದ ತಕ್ಷಣ ಏನು ಇದು ಇಷ್ಟೊಂದು ಗಜಿಬಿಜಿ ಅನ್ನೋ ಥರ ಫೀಲ್ ಆಗುತ್ತೆ. ಎಲ್ರಿಗೂ ಹಂಗೆ ಆಗುತ್ತೇನೋ ಗೊತ್ತಿಲ್ಲ. ಬಟ್ ನೀವು ಬೆಂಗಳೂರು ಅಂದರೆ ಯಾವಾಗ ಬಂದರೂ, ಸ್ಯಾಟರ್ಡೆ ಬನ್ನಿ, ಸಂಡೇ ಬನ್ನಿ, ಯಾವ ದಿನ ಬಂದರೂ ಇದೇ ಥರ ಯಾವಾಗಲೂ ಜಾಸ್ತಿ ಜನ ಓಡಾಡ್ತಾ ಇರ್ತಾರೆ. ಮೆಜೆಸ್ಟಿಕ್ ಅಂಡರ್ ಪಾಸ್ ಸಬ್ವೆ. ಇಲ್ಲಿ ಎಲ್ಲ ನಂಬರ್ 1 ಕ್ವಾಲಿಟಿ ಪ್ರಾಡಕ್ಟ್ಗಳು ಸಿಗ್ತದೆ. ಆದ್ದರಿಂದ ಇಲ್ಲಿರೋ ಪದಾರ್ಥಗಳನ್ನ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ, ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಐಟಮ್ಸ್. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಚಾನಲ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.